ಮೂಗ್ ಚುಡಾಯಿಸಿ ಮೂಗ್ ಕಿಚಾಯಿಸಿ ಪಿರಿ ಪಿರಿ ಕಿರಿ ಕಿರಿ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ಹೆಂಡ್ರ ಮಾತು ಕೇಳೋ ಗಂಡ ಮಾಡೋದಿಲ್ಲ ದಂಡ ರಾಂಗ್ ರಾಂಗ್ ರಾಂಗ್. ಎಡಬಿಡಂಗಿ ಈ ಅರ್ಧಾಂಗಿ ಅಂಡಾಯಿಗಳಿಗೆ ಕೋಡಂಗಿ. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಸ್ವಂತ ಬುದ್ಧಿ ಇಲ್ವೇ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಏನು ಮಾಡಕ್ ಹೋಗಿ ಏನು ಮಾಡುತ್ತಾಳೆ, ಏನಿಂದಾಗಿ ಗಂಡನಿಗೆ ತಿರ್ಸಗೋಳೆ. ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾನೆ, ಎಟ್ ಮೇಲೆ ಎಡು ತಿನ್ನುತ್ತಾನೆ. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್. ಸಿನಿಮಾ ಶೂಟಿಂಗ್ ವೇಳೆ ಮಧ್ಯಾಹ್ನದ ಊಟಕ್ಕೆ ಬಹಳನ್ನು ಕೊಟ್ಟಿಲ್ಲವೆಂದು ರೊಚ್ಚಿಗೆದ್ದ ನಾಯಕಿ, ಬೆಚ್ಚಿ ಬಿದ್ದ ನಿರ್ಮಾಪಕ. ಆಗಲ್ಲ ಎಷ್ಟು ಚೆನ್ನಾಗಿ ಪೇಪರ್ ಓದ್ತೀಯೋ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು. ಅಯ್ಯೋ, ಎಷ್ಟು ಚೆನ್ನಾಗಿ ಹಿಂದೂಸ್ತಾನಿ ರಾಗ ಹೇಳ್ದಂಗೆ ಹೇಳ್ತಿದ್ಯಲ್ಲ. ಇದು ರಾಗ ಅಲ್ಲ, ಅಪ್ಲಿಕೇಶನ್. ಬೇಷ್ ಮಜಾ. ಜೀವನದಲ್ಲಿ ದುಡಿಬೇಕಂತ ಈಗಲಾದ್ರೆ ಅನಿಸ್ತಲ್ಲ ಕಣ. ಆಲ್ ದ ಬೆಸ್ಟ್. ಇದು ಕೆಲ್ಸಕ್ಕಲ್ಲ ಅಪ್ಲಿಕೇಶನ್, ಮತ್ತೆ ಖರ್ಚಿಗೆ ಸ್ವಲ್ಪ ಕಾಸು ಬೇಕಿತ್ತು. ಮುಂಜ ನೀ ಕೇಳ್ದ ಕಿತ್ತು ಕಿತ್ತು ದುಡ್ಡು ತಂದು ಕೊಡೋಕೆ ನಾನು ದುಡ್ಡಿನ ಮರ ನಿಟ್ಟಿದ್ದೀನಿ ನಾವು. ಹಂಗಲ್ಲ ಅಣ್ಣಯ್ಯ, ನೀನೇನು ಹೊರ್ಬೇಕಾ ಉಳ್ಬೇಕಾ ಉತ್ಬೇಕಾ, 4 ಡೈಲಾಗ್ ಹೇಳಿದ್ರೆ ನಿಂಗೆ ದುಡ್ಡು ಕೊಡ್ತಾರಪ್ಪ. ಮಂಜ, ನಾನೊಬ್ಬ ನಟ ಆಗಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಕೃಷಿ ಮಾಡಿದ್ದೀನಿ ಗೊತ್ತೇನಾ? ನಾನು ತೀರ್ಥಹಳ್ಳಿಲಿರೋ ಹೊತ್ತಿಗೆ ಮಾವಿನ ತಪ್ಪಲ್ಲಿ ಎಷ್ಟು ಕಸಿ ಮಾಡೀನಿ ಗೊತ್ತಾನಾ? ಮಂಜ, ನನ್ನ ಕೆಲಸದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡವೋ. ನೀನು ದುಡ್ಡು ದುಡ್ಡು ಗೊತ್ತಾಗತ್ತೆ ಕಷ್ಟ ಏನು ಅಂತೇಳಿ. ಯೋಗ್ಯತೆ ಇಲ್ದವನೇ. ಯೋಗ್ಯತೆ ಇಲ್ದಿದ್ದವನು ಅಂತೆಲ್ಲ ಹೇಳ್ಬೇಡ, ನಂಗೆ ಯೋಗ್ಯತೆ ಐತೆ. ನಾನು ದುಡಿಯಕ್ಕೆ ಶುರು ಮಾಡ್ರೆ ನಿಮ್ಗಿಂತ ಜಾಸ್ತಿ ದುಡಿತೀನಿ. ಏನೋ ನಂಗೆ ಇನ್ನು ಏಜ್ ಚಿಕ್ಕದು, ಈಗಲೇ ಕೆಲಸ ಮಾಡಿದ್ರೆ ಸ್ಟ್ರೈನ್ ಆಗ್ತೀನಿ. ನೀನ್ ಗಟ್ಟಿಯಾಗಿದೀಯಾ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಹಾಗಾದ್ರೆ ಬಾರ, ನಾನು ನೀನೊಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ನೀನು ದುಡ್ಡು ದುಡಿಯೋವರೆಗೂ ನನ್ನ ಹತ್ರ 1 ರೂಪಾಯಿ ಕೇಳಬೇಡ. ನಿನಗೆ ತಾಕತ್ತಿದ್ರೆ ದುಡ್ಡು ದುಡ್ಕೊಂಬ ಹೋಗು. ನಿನಗೂ ತಾಕತ್ತಿದ್ರೆ ದುಡಿಯಕ್ಕೆ ಹೋಗಕ್ಕೆ ಆಟೋ ಚಾರ್ಜ್ಗೆ ದುಡ್ಡು ಕೊಡು. ಆಗಲ್ಲ. ಪಾಚನ್ಗೆ ಬಳೆ, ಕನ್ನಡಿ, ಲಿಪ್ಸ್ಟಿಕ್, ಸ್ಟಿಕ್ಕರ್. ಈ ರೇಂಜಿಗೆ ಕಷ್ಟಪಡ್ತಿದ್ದಾಳೆ ಅಂದ್ರೆ ಚೆನ್ನಾಗಿ ದುಡ್ಡು ಮಾಡಿರ್ತಾಳೆ. ಹೆಂಗಾದ್ರೂ ಮಾಡಿ ಪಟಾಯಿಸ್ಕೊಂಡ್ಬಿಡ್ಬೇಕು. ನಿಕ್ಕರ್ ಸಿಗುತ್ತಾ? ಹಾಕೊಂಡಿಲ್ವಾ? ಅದು ಮುಖ್ಯನಾ? ಎಷ್ಟು ಡಜನಿಗೆ? ಡಜನ್ಗೆ 12. ನಿಮ್ ಕಡೆನೂ ಅಷ್ಟೇನಾ? ಸುಮ್ನೆ ಚೆಕ್ ಮಾಡ್ದೆ. ಚೆನ್ನಾಗ್ ಮಾತಾಡ್ತೀಯ. ನೀನ್ ಯಾಕೆ ಹಿಂದೆ ಬಿದ್ದಿದ್ಯಾ? ನಿಮ್ದೊಳ್ಳೆ ಕತೆ ಕಂಡ್ರೆ, ಹುಡುಗಿರ್ ಮುಂದೆ ಬಂದ್ರೆ ಯಾಕೋ ಗುರಾಯಿಸ್ಕೊಂಡು ಹೋಗ್ತೀಯಾ ಅಂತೀರಿ, ಹಿಂದೆ ಬಂದ್ರೆ ಯಾಕೋ ಫಾಲೋ ಮಾಡ್ಕೊಂಡ್ ಬರ್ತೀಯಾ ಅಂತೀರಿ. ನಿಮ್ಮ ಲೆಕ್ಕದಲ್ಲಿ ಹುಡುಗಿಯರಿರೋ ಜಾಗದಲ್ಲಿ ಹುಡುಗರು ಓಡಾಡಂಗೆ ಇಲ್ವಾ? ಏಯ್, ಯಾರ ನೀನು? ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ, ಬಾಲೆಯರೆಲ್ಲ ಬೇಲ್ಪುರಿ. ಇವನು ತೀರ್ಥಹಳ್ಳಿ ಗಂಡು ತುತ್ತೂರಿ, ಪ್ರೀತ್ಸೋರ್ ಪಾಲಿಕ್ ಪಾತಿ ಮುತ್ತೂರಿ. ಕಡಭಯಂಕರ ಪರಮೇಶ್ವರ ಇಲ್ಲ, ಅವ್ರ ತಮ್ಮ. ನಾನು ಅವ್ರ ಮನೆಯಲ್ಲೇ ಸೆಟ್ಲ್ ಆಗಿದ್ದೀನಿ. ನನಗಿನ್ನೂ ಮದುವೆ ಆಗಿಲ್ಲ. ಸಾಕಾಯ್ತು ಜಾತ? ಮುಂಚೆನೆ ಹೇಳಕ್ ಆಗಿಲ್ವಾ ನನ್ಗಿನ್ನ ಮದ್ವೆ ಆಗಿಲ್ಲ, ಅದಕ್ಕೆ ಮಂಗ್ನಂಗ್ ಆಡ್ತಾ ಇದೀನಿ ಅಂತ? ರೇಷ್ಮಗ್ನೆ ಪಳಗಿರೋ ಕಾಮಣಂತರ ಆಡ್ತಿದ್ಯಾ? ಬೇಗ ಖರ್ಚಿಗೆ. ಆ ಥರ ಖರ್ಚಿಗೆ ತುಂಬಾ ಸಿಕ್ಕಿದಾವೆ. ಜನ ಅಂತ ಖರ್ಚಿಗೆ ಏನಾರಿದ್ರೆ ಬೇಕು. ನೀನು ದುಡ್ಡು ಕೊಟ್ರೆ ನನ್ಗೇನ್ ಲಾಭ ಐತೆ? ಅಯ್ಯೋ ತಾಯಿ, ನೀನ್ ಮೊದ್ಲು ದುಡ್ಡು ಕೊಡು. ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡ್ತೀನಿ, ನೀನ್ ಏನ್ ಹೇಳ್ತೀಯ ಅದನ್ನೇ ಕೇಳ್ತೀನಿ. ನಾನು ಅಣ್ಣಯ್ಯನ ಹತ್ರ ಚಾಲೆಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಗೆಲ್ಲೇಬೇಕು, ನನಗ್ ದುಡ್ಡು ಬೇಕೇ ಬೇಕು, ನಾನು ಸೋಲ್ಬಾರ್ದು. ಸರಿ, ನಾನ್ ನಿಂಗ್ ದುಡ್ಡು ಕೊಡ್ತೀನಿ. ಆದ್ರೆ ನೀ ನನ್ನ ಪ್ರೀತಿಯಿಂದ ಚಿನ್ನ, ರನ್ನ, ಮುದ್ದು, ನೀನೇ ನನ್ ಪ್ರಾಣ ಅಂತ ಹೇಳ್ಬೇಕು. ಹೇಳ್ತೀಯಾ? ಆತರ ಹೇಳಿ ಸೀರಿಯಸ್ ಆಗಿ ನಾಳೆ ಲವ್ ಆಗ್ಬಿಟ್ರೆ ಎಂತ ಮಾಡೋದು? ಅದೆಲ್ಲ ನನ್ ಗೊತ್ತಿಲ್ಲ. ನೀ ನನ್ನ ಪ್ರೀತಿಯಿಂದ ಹೇಳಲೇಬೇಕು. ಹೇಳ್ಬೇಕು ಅಷ್ಟೇ ತಾನೆ? ಅಂತ ಸೋ ಮಚ್ ಟ್ಯಾಲೆಂಟ್ ಐ ಹ್ಯಾವ್. ಏನು ನಿನ್ನ ಹಣೆ, ಏನು ನಿನ್ನ 2 ಉಬ್ಬು, ಏನು ನಿನ್ನ ಸ್ಟಿಕ್ಕರು, ಏನು ನಿನ್ನ 2 ಕಣ್ಣು, ಏನು ನಿನ್ನ ನೋಸು, ಏನು ನಿನ್ನ ನೋಸ್ ಕಟ್ಟು, ಏನು ನಿನ್ನ ಲಿಪ್ಪು, ಏನು ನಿನ್ನ ಲಿಪ್ಸ್ಟಿಕ್, ಏನು ನಿನ್ನ ಚುಕ್ಕಿ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಚುಕ್ಕಿ ಗಲ್ಲದ ಚುಕ್ಕಿ ಚುಕ್ಕಿ.
ಚುಕ್ಕಿ ಗಲ್ಲದ ಅಂದದ ಚುಕ್ಕಿ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ. ತಗೋ ಇದನ್ನ ಇಟ್ಕೋ. ನಿನ್ ಯಾವಾಗ ನಾ ದುಡ್ಡು ಬೇಕು ಅಂದ್ರೆ ನನ್ನ ಬಂದ್ ಕಾಂಟ್ಯಾಕ್ಟ್ ಮಾಡು, ಸರಿನಾ? ಅಯ್ಯೋ ಬೆಪ್ಪ ಹುಡುಗಿ, ಎರಡು ಮಾತಾಡಿದ ತಕ್ಷಣ ಸೋಪ್ ಹಾಕ್ಬಿಟ್ಲು. ಅಕ್ಕ ನಾನ್ ಬೆಳಿಗ್ಗೆ ಇದ್ದ ಮಂಜನ್ ನೋಡೇ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಅವ್ನ ನೋಡಿ ಎಷ್ಟೋ ದಿನಗಳಾಗೋಯ್ತು ಅನ್ಸ್ತಾ ಇದೆ. ಬೆಳಿಗ್ಗೆ ತಾನೆ ನೋಡ್ದಿಯಲ್ಲೇ? ಅದ್ ಬೆಳಿಗ್ಗೆ ನೋಡಿದ್ದು, ಈಗಲ್ವಲ್ಲ. ಅವ್ನ ಎಷ್ಟು ಸಾರಿ ನೋಡಿದ್ರು ಮರ್ತೋದಾಗ ಅನ್ಸ್ತಿದೆ. ನಮ್ಮ ಭಾರತ ದೇಶದಲ್ಲಿ ಒಬ್ಬ ಶ್ರೀಮಂತನಿಗೆ, ಸುಂದರವಾಗಿರೋ ಯುವಕನಿಗೆ, ಸಿಕ್ಕಾಪಟ್ಟೆ ಕಾರ್ ಇಟ್ಕೊಂಡಿರೋನಿಗೆ ಹುಡುಗಿರು ಬೋರ್ಡ್ ಆಗೋದನ್ನ ನೋಡಿದ್ದೀವಿ. ವಿಚಿತ್ರ ಅಂತಂದ್ರೆ ಏನೂ ಕೆಲಸ ಇಲ್ಲದೆ ದಂಡ ಪಿಂಡನಂಗಿರುವ ನಮ್ಮ ಮಂಜನಿಗೆ ನಿಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತಿರಲ್ಲ, ಇದು ನನಗೆ ಆಶ್ಚರ್ಯ ಆಗ್ತಿರೋದು. ನಾನು ದಂಡ ಪಿಂಡನೂ ಅಲ್ಲ, ಮೂರ್ಖನೂ ಅಲ್ಲ. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ಇಲ್ಲ ಬಿಡು ಚಿನ್ನ, ಆದ್ರೆ 500 ರೂಪಾಯಿ ತಂದಿದ್ಯಲ್ಲ, ಎಲ್ಲಿತ್ತಪ್ಪ? 5 ನಿಮಿಷದ ಸಂಪಾದನೆ, ಖರ್ಚಿಗೆ ಕಾಸು ಮಾಡ್ಕೊಂಬಿಟ್ಟೆ. 500 ರೂಪಾಯಿನ ಒಬ್ನೇ ಹೇಗ್ ಖರ್ಚು ಮಾಡ್ತೀಯಾ? ವೇದನ ಜೊತೆಲಿ ಕರ್ಕೊಂಡು ಹೋಗು, ಈಸಿ ಮಾಡ್ಕೊಡ್ತಾಳೆ. ಬರೀ ವೇದ ಕೊಡ್ತಿದ್ರ ಸಾಕ, ನನಗೂ ಅದ್ರಾಗ ಬೇಕ. ನಿಂಗೆ ಅಂತ ಕೊಡ್ಬೇಕಾ? ನಾಳೆ ತುರ ಕಡ್ದು ಹಾಕಿಲ್ಲ ಅದಕ್ಕ. ಕೈಯಲ್ಲಿ ಬ್ರೆಡ್ ಇದ್ರೆ ಕಾಗೆಗಳ ಕಾಟ, ದುಡ್ಡಿದ್ರೆ ಹುಡುಗಿರ್ ಕಾಟ. ಖರ್ಚಿಗೇನೋ ದಾರಿ ಮಾಡ್ಕೊಂಡ್ಬಿಡ್ತಿರಲ್ಲ. ನಡ್ರಿ ವಾನ. ಲೇ ತುತ್ತೂರಿ, 5 ನಿಮಿಷದಲ್ಲಿ 500 ರೂಪಾಯಿನ ದುಡ್ದು ಗುಡ್ಡೆ ಹಾಕ್ಬಿಡ್ತಿ ಅಂತಲ್ಲ, ಆ ಜಾದು ನಮಗೂ ಸ್ವಲ್ಪ ಹೇಳಪ್ಪ, ನಾವು ದುಡ್ದು ಬಿಸಾಕ್ಬಿಡ್ತೀವಿ. ಮಂಜ, ಆ 500 ರೂಪಾಯಿ ನಿನಗೆ ವೇಟ್ ಅದು ನನಗೆ ಕೊಡೋ, ನೀನು ಭಾರ ಕಡಿಮೆ ಮಾಡ್ತೀನಿ. ನನಗೇನದ್ ಭಾರ ಆಗಲ್ಲ. ನಿನ್ನ ಹತ್ರ ದುಡ್ಡು ಕೇಳಕ್ ಬಂದಾಗ ಏನಂದೆ, ನೀನ್ ದುಡಿಯೋ ನಾನ್ ಕೊಡಲ್ಲ ಅಂತ ಚಾಲೆಂಜ್ ಮಾಡ್ದೆ. ನಾನು ದುಡ್ದು ಚಾಲೆಂಜ್ ಅಲ್ಲಿ ಗೆದ್ದೆ ಅಷ್ಟೇ. ಲೇ ಮಂಜಪ್ಪ, ನಿನ್ ಚಾಲೆಂಜ್ ಇಷ್ಟೇ ಏನೋ? ಆ ದುಡ್ಡು ದುಡ್ಕೊಂಡ್ ಬಂದ್ಯಾ ಅಥವಾ ಎಲ್ಲರೂ ಕರ್ಕೊಂಡ್ ಬಂದ್ಯಾ? ಲೇ ಪೆತ್ಪರ್ಮ, ಅಷ್ಟು ಗೊತ್ತಾಗಲ್ವೇನ? ಒಂದು ಛತ್ರಿ ಕೆಲಸ ಮಾಡಿರ್ತಾನ, ಇಲ್ಲ ಕತ್ರಿ ಕೆಲಸ ಮಾಡಿರ್ತಾನ, ಎರಡರಲ್ಲಿ ಯಾವ್ದು ಮಾಡ್ದೆ ಹೇಳ? ನಿಮ್ ಥಿಂಕಿಂಗ್ ಏನು ತಪ್ಪಲ್ಲ, ಕರಿಕೋಟ್ ಕ್ರಿಮಿನಲ್ ಗುಂಡಣ್ಣವ್ರೆ. ಮೆಸೇಜ್ ಓದ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲೇ ಓದೋ. ಹೆಣ್ಮಕ್ಳು ಮೆಸೇಜು, ಗಂಡ್ ಮಕ್ಳು ಇದ್ರೆ ಓದ್ಬಾರ್ದು. ಐ ಲವ್ ಯು. ಏನ್ ಇವಳು ಯಾವಾಗ್ಲೂ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಮೆಸೇಜ್ ಕಳಿಸ್ತಾನೆ ಇರ್ತಾಳೆ. ಬೇರೆ ಕೆಲಸ ಇಲ್ಲ ಇವಳಿಗೆ. ನಂಗೂ ಐ ಲವ್ ಯು ಟು 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 ಅಂತ ಮೆಸೇಜ್ ಮಾಡಿ ಸಾಕಾಗಿ ಹೋಗ್ಬಿಡ್ತು. ಏನ್ ಮಾಡೋದು, ಫೋನ್ ಮಾಡಿ ಮಾತಾಡಿದ್ರೆ ದುಡ್ಡು ಸಿಗ್ತದೆ. ಮೆಸೇಜ್ ಮಾಡ್ಬಿಡೋಣ. ಐ ಲವ್ ಯು ಟು ಅಮ್ಮಿ ತಿಮ್ಮಿ, ಎಲ್ಲಿದೀಯಾ? ಓಹೋ, ಅಲ್ಲಿದ್ಯಾ? ಇವಾಗ್ಲೇ ಬರ್ತೀನಿ. ಇವರಿಂದನೂ ತಪ್ಪಿಸ್ಕೊಂಡಂಗ ಆತದ. ಸ್ಟಿಕ್ಕರ್ ನೀನು ನನ್ ಸ್ಟಿಕ್ಕರ್. ತಗ ಲಾಲಿಪಾಪು. ಈ ಲಾಲಿಪಾಪ್ ವ್ಯಾಪಾರನ ಯಾವತ್ತಿಂದ ಸುರಚ್ಕೊಂಡೆ? ಇದು ವ್ಯಾಪಾರ ಅಲ್ಲ, ಪ್ರೀತಿ. ಈ ಪ್ರೀತಿಗೋಸ್ಕರ ನಾನು 7 ಸಮುದ್ರ ದಾಟ್ ಹೋಗಿ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ತರ್ತೀನಿ. ಅದಕ್ಕೆ ಲಾಲಿಪಾಪ್ ತಂದೆ. ತಿನ್ನು ತಿನ್ನು. ತುಂಬಾ ತೊಂದ್ರೆಲಿದ್ದೆ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಹಂಗೆ ಕೊಡಕ್ಕಾಯ್ತದ? ರನ್ನ ಚಿನ್ನ ಮುದ್ದು ಅಂತ ಮಸ್ಕ ಹೊಡಿಬೇಕು. ಐ ಲವ್ ಯು ಭವಾನಿ. ನೀನೇ ನನ್ನ ರಾಣಿ, ನೀನೇ ನನ್ನ ಮುದ್ದಿನ ಗೋಣಿ. ಬರೀ ಬಾಯ್ ಮಾತ್ನಾಗ ಹೇಳಿದ್ರೆ ಸಾಕಾಗಕ್ಕಿಲ್ಲಪ್ಪ. ಮೊಬೈಲ್ನಾಗೆ ಮೆಸೇಜ್ ಕಳ್ಸು, ನಾನು ಈಗ ಚೆಕ್ ಮಾಡ್ಕೋತೀನಿ. ಮಂಜ, ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಮೆಸೇಜ್ ಕಳ್ಸಿದ್ಯಾ? ನಾನು ಯಾವಾಗ್ಲೂ ಹಂಗೆ. ತಕ ಇದಿಟ್ಕ. ಅಯ್ಯೋ, ಇನ್ನೊಂದು ಮೆಸೇಜ್ ಕಳಿಸ್ಲಾ? ಬೇಡಪ್ಪ, ಒಂದಿನಕ್ಕೆ ಒಂದ್ಸರಿ ಭೇಟಿ, ಒಂದೇ ಒಂದು SMS, ಒಂದೇ ದಗಳಿಕೆ, ಇಷ್ಟ ಸಾಕು. ಲಿಮಿಟ್ ಮೀರಿದ್ರೆ ಆಪತ್ ಬರ್ತದೆ. ಕರೆಕ್ಟ್. ಲಿಮಿಟ್ ಮೀರಿದ್ರೆ ವಾಮಿಟ್. ನನ್ನ ಫ್ರೆಂಡ್ ಶಿವಾನಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ದೊಡ್ಡ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಿದೀವಿ, ಬಿಲ್ ಕೊಟ್ಟು ಬಿಡ್ಸ್ಕೊಂಡ್ ಬರ್ಬೇಕು. ಬರಲ್ಲ? ಶಿವಾನಿ, ನೋಡ್ದೇನೆ ನನ್ ರಾಜ್ಕುಮಾರ ಸಂಪಾದನೆ ಮಾಡ್ಬಿಟ್ಟು ದುಡ್ಡಿಗೆ ರಪ 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 ಅಂತ ಎಣಿಸ್ತಾ ಇದ್ದಾನೆ. ವೇದ,
ಜಲ್ದಿನ ಹೋಗಿ ಇಬ್ರು ರೊಕ್ಕ ಖರ್ಚು ಮಾಡಿಸ್ಬಿಡೋಣ. ಹುಡುಗರ ಕೈಯಾಗ ಬಾಳ್ ಹೊತ್ತು ಬಾಳ್ ರೊಕ್ಕ ಇತ್ತಂದ್ರ ಕೆಟ್ಟ ದಾರಿ ಹಿಡಿದ್ ಬಿಡ್ತಾರ. ಹೌದಾ? ಹಾಗಾದ್ರೆ ನಾನೇ ಹೋಗಿ ಖರ್ಚು ಮಾಡಿಸ್ತೀನಿ. ನೋಡ್ಬಿಟ್ರ ಹುನ್ರಿ ಸಾಹೇಬ್ರ, ಅದಕ್ಕ ಅಲ್ಲಿಂದ ಇಲ್ಲಿ ತನ ಬಂದಿದ್ದು. ಮಂಜ, ನಮ್ಮ ಹತ್ರ ಈಗ ಎಷ್ಟೊಂದು ದುಡ್ಡಿದೆ ಆದ್ಮೇಲೆ ಜನರ ದೃಷ್ಟಿ ಬೀಳುತ್ತೆ. ಬಾ ಬೇಗ ಹೋಗಿ ಖರ್ಚು ಮಾಡ್ಕೊಂಡ್ ಬರೋಣ. ಅಲ್ಲ, ಎಲ್ಲ ಖರ್ಚು ಮಾಡ್ಬಿಟ್ರೆ ನಿಮ್ಗೆ ನಂಗೆ ನೋಡಿತದೆ ಅಲ್ವಾ? ಅಯ್ಯೋ, ಮನೆ ಬೆಂಕಿ ಬಿದ್ಬಿಟ್ಟದೆ. ಲೇ ಪರಮ, ವೇಸ್ಟ್ ಬಾಡಿ ಆಗಿದ್ ನಮ್ ತುತ್ತೂರಿ ಮಂಜ ಇದಕ್ಕಿದ್ದಂಗೆ 5 ನಿಮಿಷಕ್ಕೂ 500 ರೂಪಾಯಿ ಗಳಿಸ್ತಾ ಇದ್ದಾನೆ ಅಂದ್ರೆ ಇದು ಸಾದಾ ಸೀದಾ ಸಂಪಾದನೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಕಣ. ಏನೋ ಎಡವಟ್ ಕೆಲಸ ಮಾಡ್ಕೊಂತ ಇದ್ದಾನೆ. ನನಗೂ ಅದೇ ಡೌಟ್ ಕಣ. ಇವನಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಎಲ್ಲಿಂದ ಉಂಚ್ತಾನೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲ ಕಣ, ನಾನು ಲಾಯರ್ ಆಗಿ ಪಾಯಿಂಟ್ಗಳಿಗೆ ಪಾಯಿಂಟ್ ಹಾಕಿ ಅದ್ರ ಅಲ್ಲಾಡಿಸಿದ್ರು 500 ರೂಪಾಯಿ ಸಿಗಲ್ಲ ಕಣ. ಆದ್ರೆ ಇವನಿಗೆ ಹೆಂಗ ಬರುತ್ತೆ? ಮುಂಡ, ಹಾ, ಒಂದ್ ಕೆಲಸ ಮಾಡೋಣ. ಹಾ, ಈ ವೇದನ ಮಂಜು ಜೊತೆ ಕಳ್ಸ್ಕೊಡೋಣ. ಏನಂತ ವಿಷಯ ಗೊತ್ತಾಗತ್ತಲ್ವಾ? ಯಾವ ಜೇಬ ನೋಡಿದ್ರು ದುಡ್ಡು. ನಂಗಂತೂ ಸಖತ್ ಖುಷಿ ಆಗ್ತಿದೆ. ಜಗತ್ತೇ ಹಂಗೆ ಕಣೆ ಮರೈತಿ. ದೇವ್ರು ಕೊಟ್ಟ ಅಂದ್ರೆ ಎರಡೂ ಕೈಯಲ್ಲಿ ಕೊಡ್ತಾನೆ. ನೀರ್ ಕೇಳಿದ್ರೆ ನದಿ ಕೊಟ್ಟ, ಹೂ ಕೇಳ್ದೆ ಲಾಲ್ಬಾಗೆ ಕೊಟ್ಟ. ಸೂಪರ್ ಮಂಜ. ಅಲ್ಲ ಮಂಜ, 5 ನಿಮಿಷಕ್ಕೆ 500 ರೂಪಾಯಿ ದುಡ್ದಿದ್ಯಾ ಅಂದ್ರೆ ದಿನ ಪೂರ್ತಿ ದುಡಿದ್ರೆ? ಅಯ್ಯೋ, ಹಂಗೆಲ್ಲ ಲೆಕ್ಕ ಹೇಳಕ್ ಹೋಗ್ಬೇಡ. ಕನ್ಫ್ಯೂಸ್ ಆಗ್ಬಿಟ್ಟು ನಾನ್ ಲೆಕ್ಕ ಮಾಡಕ್ ಹೋಗಿ ಸತ ಹೋಗ್ಬಿಡ್ತೀನಿ. ಅದನ್ನ ಹೇಳ್ಬಿಡ ಮಂಜ. ಬಿಡ್ತು ಅಂದು ಬಿಡ್ತು ಮಂಜುಡಿ, ಒಂದ್ ಸ್ವಲ್ಪ ಯೋಚನೆ ಮಾಡು. 5 ನಿಮಿಷಕ್ಕೆ 500 ರೂಪಾಯಿ, 24 ಗಂಟೆನೂ ನೀನ್ ಹೀಗೆ ದುಡಿತಾ ಇದ್ರೆ ಎಷ್ಟಾಗುತ್ತೆ? ನಾನಂತೂ ಒಳ್ಳೆ ದೊಡ್ಡ ಕಾರಲ್ಲಿ ಕಲರ್ ಬಟ್ಟೆ ಹಾಕೊಂಡು ಇದೇ ತರ ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬರ್ಬೋದು. ನೀ ಹೇಳ್ತಿರೋದ್ ಹೆಂಗೈತೆ ಅಂದ್ರೆ 18 ವರ್ಷಕ್ಕೆ 6 ಅಡಿ ಬೆಳ್ದಿದ್ಯಾ, 36 ವರ್ಷಕ್ಕೆ ಯಾಕೆ 12 ಅಡಿ ಬೆಳ್ದಿಲ್ಲ ಅಂದಂಗ ಆಯ್ತು. ಸ್ವಲ್ಪ ಸುಮ್ಮೀರಮ್ಮ. ಮೆಸೇಜ್ ಈಗ್ಲೇ ಬಂದ್ರು 50,000 ರೂಪಾಯಿ ಸಿಗುತ್ತಾ? ಇವಳನ್ನ ಹೆಂಗಪ್ಪ ಸಾಗಾಕದು? ಮಂಜ, ಏನೋ ಕಂತ್ರಿ ಐಡಿಯಾ ಉಪಯೋಗಿಸ್ತಾ ಇದೆಯಾ ಅನ್ಸುತ್ತೆ. ಯಾರ್ದು ಫೋನ್ ತೋರ್ಸು. ಅದೇನಿಲ್ಲ, ಅದು ಕೆಲಸ ಬೇಕು ಅಂತ ಮೆಸೇಜ್ ಕಳ್ಸಿದ್ದೆ ಅವತ್ತು. ಕೆಲಸ ಇಲ್ಲ ಅಂತ ಮೆಸೇಜ್ ಕಳ್ಸಿದಾರೆ ಇವತ್ತು. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಈ ವಿಷಯದಾಗೆ ಮಾತಾಡ್ಕೊಂಡ್ ಬರ್ತೀನಿ. ನನ್ನ ಬಿಟ್ಬಿಟ್ಟು ಏನಪ್ಪಾ ಅಂತ ಅರ್ಜೆಂಟು? ಅಯ್ಯೋ, ಅರ್ಜೆಂಟ್ ಇದೆಯಮ್ಮ, ನೀನ್ ಇಲ್ಲೇ ಇರೋ, ಬಂದ್ಬಿಡ್ತೀನಿ. ಮಂಜು, ನೀನ್ ಹೋದ್ರೆ ನಾನು ಏನೋ ಮಾಡ್ಲಿ ಇಲ್ಲಿ. ಅಲ್ಲಿ ಬೈಕ್ ಕಾಣ್ತಿದ್ಯಲ್ಲ, ಅಲ್ಲೊಂದು ಹೆಲಿಕಾಪ್ಟರ್ ಬಂದು ಇಳಿಯುತ್ತೆ. ಅದರಿಂದ ಇಬ್ರು ಬೊಂಬೈ ಡ್ಯಾನ್ಸರ್ ಬಂದು ಇಳಿತಾರೆ. ಇಬ್ರು ಡ್ಯಾನ್ಸ್ ಮಾಡ್ತಾರೆ, ಶೂಟಿಂಗ್ ಮಾಡ್ತಾರೆ. ನೀನ್ ಅದನ್ನ ನೋಡ್ತಾ ಇರೋ, ನಾನು ಹಿಂಗ್ ಬಂದ್ಬಿಡ್ತೀನಿ. ಶೂಟಿಂಗ್? ಹಾಗಾದ್ರೆ ಡೇಟಿಂಗ್ ಕ್ಯಾನ್ಸಲ್. ನೀನ್ ಹೋಗ್ಬಿಡ್ಬಾ. ಹೋಗೋದ್ ಹೋಗ್ತೀಯಾ? ನಾನ್ ಬಾಂಬೆ ಡ್ಯಾನ್ಸರ್ಸ್ ನೋಡ್ತೀನಿ. ಬಾಂಬೆ ಮಿಠಾಯಿ ಕೊಟ್ಟೋಗು. ಎಲ್ಲ ನೀನ್ ಅಕ್ಕನ್ ತರಾನೇ ಮರಿ ಪಿನ್ನು. ಏನು? ನನ್ ತಿನ್ನು. ಮಂಜ, ಏನು ಹೇಳ್ತೀನಿ ಬಾಯ್ಲಿ. ಏನಮ್ಮ? 50,000 ರೂಪಾಯಿ ಕೊಡ್ತೀನಿ ಅಂತ ಮೆಸೇಜ್ ಮಾಡ್ಬಿಟ್ಟಿದ್ದೆ, ಬೇಗ ಕೊಟ್ಬಿಡು. ಅಯ್ಯೋ, ಬ್ಯಾಗ್ ತರದೇ ಮಾಡ್ಬಿಟ್ಟೆ ನೋಡು. ಈ ಬ್ಯಾಗಲ್ಲೇ ಹಾಕ್ಬಿಡು, ನನ್ನ ಫ್ರೆಂಡ್ ಕಾಯ್ತಾ ಇದಾರೆ. ಹಣ ಇಲ್ಲಿ ಕೊಡಕ್ಕಿಲ್ಲ, ಮತ್ತೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಡ್ತೀನಿ. ಅಲ್ಲಿ ಕೊಡ್ತೀಯಾ? ಅಲ್ಲಿಗೆ ಅಂತ ಹೋಗ್ಬೇಕು. ನೀನು ನನ್ನ ಮದುವೆ ಮಾಡ್ಕೋತೀನಿ ಅಂತ ನಮ್ಮಿಬ್ಬರ ಹೆಸರನ್ನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಬರ್ಸ್ಬೇಕು. ಆಮೇಲೆ ಮದ್ವೆ ಮಾಡ್ಕೊಳ್ಳೋಣ, ನಿಮ್ಮನ್ಗೆ ಹೋಗೋಣ. ಹೆಂಗೆ? ನಿನ್ನ ಹನಿಗೂ ಮೂನಿಗೂ ಬೆಂಕಿ ಬೀಳ. ನಿನ್ನ ನಾನು ಅಧಿಕೃತವಾಗಿ ಮದುವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ. ನೀನ್ ಕೇಳ್ದಾಗಲ್ಲ ದುಡ್ಡು ಕೊಟ್ಟಿವ್ನಿ, ಈಗ ತಾಳಿ ಕಟ್ಟೊಂದ್ರೆ ಆಗಕ್ಕಿಲ್ಲ ಅಂತ ಹೇಳ್ತೀಯಾ? ಈಗಾಗ್ಲೇ ನಾನು ನಿಂಗೆ 20,000 ರೂಪಾಯಿ ಕೊಟ್ಟಿವ್ನಿ. 20,000 ರೂಪಾಯ? ಎಲ್ಲ ಒಂದ್ 2 ಸರಿ 500 ರೂಪಾಯಿ ಕೊಟ್ಟಿರ್ಬೋದು ಅಷ್ಟೇ. ಅಯ್ಯಯ್ಯ, ಇಲ್ಲ ನೋಡು, ನನ್ ಮೊಬೈಲ್ ನಾಗೆ ಲೆಕ್ಕ ಹಾಕಿಟ್ಟೇವ್ನಿ. ಸರಿಯಾಗೈತೆ. ಲೆಕ್ಕದ ವಿಷಯದಲ್ಲಿ ಲೇಡೀಸ್ ಪಕ್ಕ. ಏನ್ ಯೋಚನೆ ಮಾಡ್ತಿದ್ಯಾ? ಅದು ಸಡನ್ ಆಗಿ ಮದುವೆ ಹಾಕೋಬಾರ್ದು, ಸಂಬಂಧಗಳು ಸತ್ತೋಗ್ಬಿಡ್ತವೆ. ಅದಕ್ಕೆ ಯಾವಾಗ ಮದುವೆ ಆಗೋದು ಅಂತ ಮಂಡಗದ್ದೆ ಐತಾಳ್ರ ಹತ್ರ ಕೇಳೋಣ. ಮಂಡಗದ್ದೆ ಐತಾಳ್ರಿ ಬತ್ತವ್ರೆ. ಎಲ್ಲಿ? 5 ನಿಮಿಷಕ್ಕೆ 500 ರೂಪಾಯಿ ದುಡಿತೀನಿ ಅಂತಾನಲ್ಲ, ಆ ಥರದ ಸ್ಕೀಮು ನಮಗೂ ಗೊತ್ತಾಗ್ಬಿಟ್ರೆ ದುಡ್ದು ಗುಡ್ಡೆ ಹಾಕ್ಬಿಡ್ಬೇಕು ಕಣ. ಬಾಜನ್ಗೆ ಬಾಳೆ ಸ್ಟಿಕ್ಕರ್. ಬಳೆ ಮಾರುವ ಕಳ್ಳನ ಹುಡುಗಿ, ನಿನ್ನ ಬಳೆಗಳನ್ನ ತಗೊಳಕ್ಕೆ ನಮ್ಮ ಮನೆಯಲ್ಲಿ ಯಾವ ಹೆಂಗಸರುಗಳು ಉಳಿದಿಲ್ಲ, ಎಲ್ಲ ಆಚೆ ಹೋಗಿದ್ದಾರೆ. ನಾವು ಇಲ್ಲಿ ಗಂಡಸರು ಮಾತ್ರ ಇರೋದು. ನೀನ್ ವಾಪಸ್ ಹೋಗ್ಬೋದು. ಹೆಂಗಸ್ರು ಯಾರು ಇಲ್ಲ ಅಂತಾನೆ ನಾ ಇಲ್ಲಿಗೆ ಬಂದಿರೋದು. ಹಂಗಾದ್ರೆ ಒಳಗಡೆ ಮಾತಾಡ. ನೋಡಮ್ಮ, ಅವ್ರು ಇಲ್ದೇ ಇರೋ ಸಮಯದಲ್ಲಿ ಬಂದಿದ್ಯಾ ಸರಿ, ಆದ್ರೆ ಇದನ್ನೆಲ್ಲ ನಾವು ತೊಡ್ಕೊಂಡ್ಬಿಟ್ರೆ ಸಮಾಜದಲ್ಲಿ ನಮ್ಮ ಮಾನ ಮರ್ಯಾದೆ ಘನತೆ ಎಲ್ಲ ಯಕಾಚಿಕೆ ಹಾಳಾಗ್ಬಿಡುತ್ತೆ. ಹೋಗ್ಬಿಡಮ್ಮ. ನನ್ ಸ್ಟಿಕ್ಕರ್ ಅಲ್ಲಿ, ನನ್ ಲಿಪ್ಸ್ಟಿಕ್ ಅಲ್ಲಿ. ಇನ್ನ ಸ್ಟಿಕ್ಕರ್ ಬಿದಿಗೆ ಚಂದ್ರಮುನ ತರ ನಿನ್ನ ಹಣೆಲಿದೆ. ಇನ್ನ ಲಿಪ್ಸ್ಟಿಕ್ಕಿನ ವಿಷಯ ಬಂತು,
ಅದು ನಿನ್ನ ತುಟಿ ಮೇಲೆ ಯಾಕ ಚಿಕ್ಕಿದ್ಯಲ್ಲಮ್ಮ? ಅಯ್ಯಯ್ಯೋ ನನ್ ಲವರ್ ಎಲ್ಲಿ ಅಂತ ನಾ ಕೇಳ್ತಿರೋದು. ಲೇ ದಡ್ಡ, ಇವಳು ನೋಡಿದ್ರೆ ಕೇಸು ನಿಂದೆ ಅನ್ಸುತ್ತೆ. ಅಲ್ಲಿ ಶಿವಾನಿ, ಇಲ್ಲಿ ಭವಾನಿ. ಲೇ ಪೆಪ್ಪರ್ಮ, ಎಲ್ಲ ನಿಷ್ಠೆಗಳನ್ನು ನನ್ನ ತಲೆಗೆ ತಂದು ಕಟ್ಟಬೇಡ. ಯಾರು ಬೇಕು ಅಂತ ಸರಿಯಾಗಿ ಕೇಳ. ನನ್ ಲವರ್ ಬಾಯ್ ಮಂಜನ್ನ, ಅವನನ್ನ ಎಷ್ಟು ಹೊಗಳ್ತಾನೆ ಗೊತ್ತಾ? ಚಿನ್ನ, ರನ್ನ, ಮುದ್ದು, ಮುತ್ತು. ಅಯ್ಯಯ್ಯೋ ಮಾತಲ್ಲ ನನ್ನ ಮುದ್ ಮಾಡ್ತಾನೆ. ಮಾತಲ್ಲೇ ರೊಮ್ಯಾನ್ಸ್ ಮಾಡ್ತಾನೆ ನಮ್ಮ. ಅವನು ನನ್ನ ಪ್ರತಿ ಸಾರಿ ಮುದ್ ಮಾಡ್ದಾಗ್ಲೂ ದುಡ್ಡು ಕೊಡ್ತೀನಿ. ಎಷ್ಟು? ಒಂದೊಂದ್ ಸರಿನು 500 ರೂಪಾಯಿ ಕೊಡ್ತೀನಿ. ಲೇ ಪರ್ಮ, ಈಗ ಗೊತ್ತಾಯ್ತೇನಾ ವೇಸ್ಟ್ ಪಾಡಿ ಹೆಂಗ್ ದುಡ್ಡು ಬರ್ತಾ ಇದೆ ಅಂತ. ಈಗ ಒಂದ್ ಕೆಲಸ ಮಾಡು, ಆ ಕಳ್ಳ ಬದ್ಮಾಶಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳು. ಸ್ಟಿಕ್ಕರ್ ಬಂದು ಫೋನ್ ಮಾಡ್ತಾ ಇದ್ಯಾ? ಭವಾನಿ ನೀನೆಂತ ಕಮ್ಮ ಬಂದಿಲ್ಲೇ? ಲವ್ ಮಾಡೋದಿಕ್ಕೆ. ಹೋಗಿ ಅನ್ಬೇಡ, ಅಂತದೊಂದು ರೇಖೆ ನನ್ನ ಜಾತಕದಲ್ಲ ಇಲ್ಲ. ಇಲ್ಲಿಂದ ಹೊರಟೋಗ್ಬಿಡು. ಲೇ ತುತ್ತೂರಿ ಮಂಜ, ಬಿಟ್ಟಿ ಅನ್ನ ತಿನ್ಕೊಂಡು ಹೆಂಗೋ ಓಡಾಡ್ಕೊಂಡಿದ್ಯಾ ಅಂತ ನಾವು ಸುಮ್ನಿದ್ರೆ ಇದ್ಕಿದ್ದಂಗೆ ಇದೇನೋ ಮನ್ಸಿನ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ. ಹುಡುಗಿರ್ ವಿಷಯಕ್ಕೆ ತಲೆ ಹಾಕೋದು, ಹುಲಿ ಬಾಯಿಗೆ ತಲೆ ಕೊಡೋದು ಎರಡೂ ಒಂದೇ ಕಣೋ. ಹೇಳ್ತಾ ಇದೀನಿ, ಕೂತ್ಕೊಂಡು ಮಾತಾಡಿ ಸೆಟ್ಲ್ ಮಾಡ್ಕೊಂಡು ತಲೆ ತೊಳ್ಕೊಂಡ್ಬಿಡು. ಗುಂಡಣ್ಣವ್ರೆ, ಇದು ಸೆಟ್ಲ್ ಆಗಲ್ಲ, ಸೆಟ್ಲ್ಮೆಂಟ್ ಆಗ್ಬಿಡ್ತದೆ. ಅಣ್ಣಯ್ಯ ಅವಾಗ ಐ ಲವ್ ಯು ಅಂತ ಹೇಳ್ಸ್ಕೊಂಡ್ಬಿಟ್ಟು ದುಡ್ಡು ಕೊಡ್ತಾ ಇದ್ಲು ಕಣ ಇವಳು. ಲೇ, ಈಗ ಅವಳು ಅದನ್ನ ಲಿಮ್ಕ ದಾಖಲಾತಿ ಮಾಡ್ಕೊಂಡ್ಬಿಟ್ಟಿದಾಳ. ನೋಡು, ಏಯ್ ಕೇಳು, ನಾವ್ ಲವ್ ಮಾಡ್ಬೇಕಾದ್ರೆ ನಾವಿಬ್ರೇ ಇದ್ವಿ. ಇವಾಗ ಯಾರನ್ನು ಮಧ್ಯಸ್ಥಿಕೆಗೆ ಕರಿಬೇಡ. ಇಲ್ಲಿ ಕೇಳು, ನೀ ನನ್ ಮಗ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ಕಾರ್ಯಕ್ರಮನ ಕೈ ತಗೋಬೇಕಾಯ್ತದೆ. ಬ್ಲ್ಯಾಕ್ ಮೇಲ್ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟ. ಬಳೆ ಭವಾನಿ, ಇದೆಲ್ಲ ಏನಮ್ಮ? ನಿನಗೇನಾಗ್ಬೇಕು ಅದನ್ನಾದ್ರೂ ಹೇಳು. ಈ ಮಂಜನನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಚಿನ್ನ, ರನ್ನ, ಮುದ್ದು ಏನನ್ನು ಹೇಳಿ ನನ್ನ ಹತ್ರ 20,000 ರೂಪಾಯಿ ಇಸ್ಕೊಂಡಿದ್ದಾನೆ. ಇವ್ ನನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಸುಮ್ಕಿರಲ್ಲ, ನಾನು ಕೇಸ್ ಹಾಕ್ಬಿಡ್ತೀನಿ. ಲೇ ತುತ್ತೂರಿ, ಅದೇನು ಅಂತ ಸರಿಯಾಗಿ ಹೇಳು. ಲೇ ಪೆಪ್ಪರ್ಮ, ಅದೇನ್ ಕೇಳ. ಲೇ ನನ್ನ ಮುದ್ದಿನ ತಮ್ಮ ಬಂಗಾರು, ಅವಳು ಹೇಳ್ತಿರೋ ಸತ್ಯ ಏನೋ? ಸತ್ಯದ ಸುಳ್ಳು ಸಡನ್ ಆಗಿ ಹೇಳಕ್ ಆಗ್ತಾ ಇಲ್ಲ ಅಣ್ಣಯ್ಯ. ಒಂದ್ 10 ನಿಮಿಷ ಟೈಮ್ ಕೊಟ್ರೆ ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡಿ ಹೇಳ್ತೀನಿ. ಅಯ್ಯೋ ನಿನ್ನಲ್ಲೇ ಯೋಚನೆ ಮಾಡಕ್ ಹೋಯ್ತಿ ಹೊರಗಡೆ ಹೋಗು. ನೀನ್ ಬರೋವರೆಗೂ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಅಲ್ಲಿ ಎಲ್ಲ ತಣ್ಣಗಿದೆಯಮ್ಮ, ಇಲ್ಲಿ ಬಂದು ಕುತ್ಕೊಂಡ್ಬಿಡು. ನಿನ್ನೆ ಮದ್ವೆ ಆಯ್ತೀನಿ ಕಣ್ಲೇ. ಅಯ್ಯೋ ಮಂಜ, ಏನೇನೋ ಆಗ್ತಿದೆ. ಏನಂತ ಗೊತ್ತಾಗ್ತಿಲ್ಲ, ಮನ್ಸಿಗೆ ಸಮಾಧಾನನೇ ಇಲ್ಲ. ನಿನ್ ಸಮಾಧಾನನ ಕಿತ್ಕೊಂಡವ್ರು ಯಾರಪ್ಪ? ಅದೇ ಅದಕ್ಕೆಮ್ಮ ಭವಾನಿ. ಯಾವಾಗ ನೋಡಿದ್ರು ಭವಾನಿ 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 ಅಂತಿರ್ತ್ಯ. ನಿಜ ಹೇಳ ಮಂಜ, ನಿನಗೂ ಅವಳಿಗೂ ಏನ್ ಸಂಬಂಧ? ಲೇ ಮಂಜ, ನಾನ್ ನಿನ್ಗೆ ಸಲ ಹೇಳಿದ್ದೀನಿ, ನನ್ ತಂಗಿ ಬಿಟ್ಟು ಬೇರೆ ಹುಡುಗಿದ್ರ ಜೊತೆ ಸುತ್ತಬೇಡ, ಅವ್ರ ಜೊತೆ ಸಹವಾಸ ಇಟ್ಕೊಂಬೇಡ ಅಂತ. ನನ್ ಮಾತ್ ಕೇಳ್ಕೆ ನೀನು. ಇರು ವೈಶಾಲಿ, ಬಾರೆ ಬಂಗಾರಿ ಇಲ್ಲಿ ಬಾರೆ ಮುದ್ದ. ಒಬ್ಬರೇ ಅದಕ್ಕೆಮ್ಮ ನನ್ನನ್ನು ಅರ್ಥ ಮಾಡ್ಕೊಳೋದು. ಆಲೋಚನೆ ಹೇಳೋದು ತಪ್ಪ ಮಾಡ್ಬೇಡ ಅಂತ. ನಾನೇನ್ ತಪ್ಪು ಮಾಡ್ಲಾ, ಹಣ ಹತ್ರ ಚಾಲೆಂಜ್ ಕಟ್ಟಕ್ ಹೋಗಿ ಸಿಕ್ಕಾಕೊಂಡೆ ಅಷ್ಟೇ. ಏನೇ ಹೇಳ್ತಿದ್ಯಾ? ನಮ್ ಮಂಜನ್ನೇ ಇಷ್ಟೊಂದು ಆಟ ಆಡ್ಸಿದಾಳೆ ಅಂದ್ಮೇಲೆ ಇವಳು ಬಾರಿ ಘಾಟಿ ಹುಡುಗಿ ಹೇಳ್ತಾಳೆ. ಆ ಹುಡುಗಿನ ಆ ರೀತಿ ಆಟ ಆಡ್ಸಿದ್ರಾಗಲ್ಲ, ಬೇರೆ ರೀತಿನೇ ಆಟ ಆಡಿಸ್ಬೇಕು. ಅವ್ಳನ್ನ ಆಟ ಆಡ್ಸಕ್ ಮನೇಲೆ ಸೆಟ್ಲ್ ಆಗ್ಬಿಟ್ಟಿದ್ದಾಳಲ್ಲ. ನಮ್ ಮನೆಗ್ ಬಂದ್ ಸೆಟ್ಲ್ ಆಗೋ ಧೈರ್ಯನ ಅವಳಿಗೆ. ಈಗ ಮನೆಯಿಂದ ಹೇಗಪ್ಪ ಓಡಿಸೋದು? ನಾನ್ಯಾರು? ಕೆಟಲ್ ಪಾಲಿ ಕಾಳಿ, ಒಳ್ಳೆ ಪಾಲಿ ಚಂಪಾಕಲಿ, ನನ್ ಕ್ಲೋಸ್ ಫ್ರೆಂಡ್ ವೈಶಾಲಿ. ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಅವಳನ್ನ ಓಡ್ಸೋದಕ್ಕೆ ನನ್ನ ಹತ್ರ ಆಲ್ರೆಡಿ ಒಂದು ಪ್ಲಾನ್ ಇದೆ, ಕೇಳಿಸ್ಕೊಳ್ಳಿ. ಲೇ ಮಂಜ, ಆಚೆ ಓಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಕಣ. ಲೇ ತುತ್ತೂರಿ, ಹೆಂಗೂ ಭವಾನಿ ಇಲ್ಲೇ ಇದ್ದಾಳೆ, ಒಂದ್ ಎತ್ತರವಾಗಿರೋ ಉತ್ತರ ಕೊಟ್ಬಿಡೋ. ಎತ್ತರವಾಗಿರೋ ನಂಗೆ ತುಂಬಾ ಹಸುವಾಗ್ತಾ ಇದೆ. ಹಸುವಾಗ್ತಾ ಇದೆ, ಏನಾದ್ರು ತಿನ್ನಕ್ ಕೊಡಿ, ಆಮೇಲೆ ಹೇಳ್ತೀನಿ. ನನ್ಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ನನ್ ಹೊಟ್ಟೆನು ನಿನ್ಗೆ ಸೇರಿದ್ದು. ನೋಡಮ್ಮ ಬಳಗಾರ ಭವಾನಿ, ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಅವನ ಮದುವೆ ಆದ ಮೇಲೆ ನೀನೇ ಸಾಕ್ಬೇಕು. ಅವನ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಯೋಚನೆ ಮಾಡು. ಪ್ರೀತಿ ಮಾಡೋರಲ್ಲ ಅಂತಸ್ತೋಡಿನ ಪ್ರೀತಿ ಮಾಡ್ತಾರೆ. ದುಡ್ಡಿಲ್ಲ ಅಂದ್ರೆ ಏನಂತೆ, ನಮ್ ಜೊತೆಲಿ ನಮ್ ಪ್ರೀತಿ ಇದೆಯಲ್ಲ ಅದೇ ನಮ್ಗೆ ಆಹಾರ, ಅರಮನೆ ಎಲ್ಲ. ಹಂಗಂತ ಮರದ ಕೆಳಗಡೆ ಮಲ್ಕೊಳಕತ್ತದ? ಹಾಗಾದ್ರೆ ನನ್ನನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಮನೆ ಮಾಡಿ ಇಟ್ಕೋ, ಅದಕ್ಕೇನಂತೆ? ಏನೋ ಇವಳು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಆಫರ್ ಕೊಟ್ಟಂಗ್ ಕೊಡ್ತಾಳದು. ಯಾವ್ದೋ ಗ್ರಹ ಒಕ್ಕರ್ಸ್ಕೊಂಡ್ಬಿಡ್ತಲ್ಲ. ಅಣ್ಣಯ್ಯ, ಇದಕ್ ನೀನೇ ಏನಾರು ಒಂದ್ ಮಾಡ. ಬಿದ್ದು ಹೋಗ್ಬಿಡುತ್ತೆ. ರಾಯ್ರ,
ನಾನು ರಂಗೇನಹಳ್ಳಿಯಿಂದ ಬಂದೀನಿ. ನಾನ್ ಪಿರುತಿ ಮಾಡಿದ ಹುಡುಗ ಎಲ್ಲಿ? ಏನಮ್ಮ ಇದು ಪೊರಕೆ? ಈಗಿನ ಕಾಲದಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಲ್ಲ ಬುದ್ಧಿ. ನಾನ್ ಪಿರುತಿ ಮಾಡ್ತಿರೋ ಈ ಮಂಜುನ ಮದ್ವೆ ಆಗ್ಬೇಕು ಅಂದ್ರೆ ಕೈಯಲ್ಲಿ ದುಡ್ಡು ಬೇಕಲ್ವಾ? ನನ್ನ ನಿನ್ನ ಮದ್ವೆನಾ? ನೀನೆಯ ನೀ ನನ್ ಜೊತೆಯಾಗೆ ಎಟ್ಕಿತ ಮಾತಾಡಿಲ್ಲ, ಎಟ್ಕಿತ ಲವ್ ಮಾಡಿಲ್ಲ, ಎಟ್ಕಿತ ಅದೇನೋ ಅಂತಾರಲ್ಲವ ಮೊಬೈಲ್ ಅಲ್ಲಿ SMS ಕಳ್ಸಿಲ್ಲ. ನಾನಾ? ನೀನೆಯ ನಿನ್ನ ಹೊಗಳದಾಗೆಲ್ಲ ನಾನ್ ನಿನ್ಗೆ ಹಣ ಕೊಟ್ಟಿವ್ನಿ. ಹಣನಾ? ನೀ ನನ್ ಜೊತೆ ಎಟ್ಕಿತ ಸುತ್ತಾಡಿಲ್ಲ, ಅದ್ರದ್ದೆಲ್ಲ ಫೋಟೋ ಐತಿ. ನನ್ನ ಹತ್ರನೂ ಅಷ್ಟೇ ಸಿಕ್ಕಾಪಟ್ಟೆ ದುಡ್ಡಿಸ್ಕೊಂಡು ತಿಂದವ್ನೆ. ನನ್ನ ಹತ್ರನು ಸಿಕ್ಕಾಪಟ್ಟೆ ದುಡ್ಡಿಸ್ಕೊಂಡು ತಿಂದವ್ನೆ. ಒಂದ್ ಕಡೆ ಪೊರ್ಕೆ ಒಂದ್ ಕಡೆ ಸ್ಟಿಕ್ಕರು. ಅಣ್ಣಯ್ಯ ಇದ್ರಕ್ ನೀನೇ ಒಂದ್ ದಾರಿ ಕಾಣ್ಬೇಕು. ಶಿವಾನಿ ಮತ್ತು ಭವಾನಿ ನೀವಿಬ್ಬರು ಬಿಟ್ಟು ಮತ್ತೆ ಯಾರಾದ್ರೂ ಮಂಜುನ್ ದೇಹದ ಮೇಲೆ ಕ್ಲೈಮ್ ಮಾಡೋರು ಇದ್ದೀರಾ? ಏನಮ್ಮ ವೇದ? ಮತ್ತಿನ್ನೇನು, ನಾನ್ ನನ್ ಮಂಜುಡಿಯನ್ನ ಪ್ರೀತಿ ಮಾಡೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತು ತಾನೆ. ಒಂದ್ ವೇಳೆ ಮಂಜನ್ನ ನನಗ್ ಕೊಟ್ಟು ಮದ್ವೆ ಮಾಡಿಲ್ಲ ಅಂದ್ರೆ ಇಲಿ ಪಾಶನ ನಿಮ್ಮೆಲ್ಲರಿಗೂ ತಿನ್ಸಿ ನಾನು ತಿನ್ಸಿ ಸತ್ತು ಹೋಗ್ತೀನಿ ಅಷ್ಟೇ. ಅದ್ ಸರಿ, ನೀವಿಬ್ರು ಇಷ್ಟು ಯಖೋ ಚಿಕ್ಕಿ ಲವ್ ಮಾಡೋರು ಯಾಕೆ ಮದ್ವೆ ಆಗಿಲ್ಲ? ಅದು ಮದ್ವೆ ಆದ್ರೆ ಪ್ರೀತಿ ಕಡಿಮೆ ಆಗಿ ಹೋಗುತ್ತೆ, ಅದಕ್ಕೆ ನಾವಿಬ್ರು ಇನ್ನು ಮದ್ವೆ ಆಗಿಲ್ಲ. ಮಂಜನ್ನ ನಾನ್ ಬಿಟ್ಕೊಡೋದಕ್ ಸಾಧ್ಯ ಇಲ್ಲ, ಅವನ ಜೊತೆ ನನ್ಗೆ ಮದ್ವೆ ಮಾಡಿಸ್ಲೇಬೇಕು. ಏ ವೇದ, ಆ ಮಂಜುನ ನಾನು ಪಿರುತಿ ಮಾಡ್ತಾ ಇವ್ನಿ, ಅವನ್ನ ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ. ನೀನ್ ಬಿಟ್ಕೊಡಲ್ಲ ಅಂದ ತಕ್ಷಣ ನಾನ್ ಬಿಟ್ಬಿಡ್ಬೇಕಾ? ಆಗಲ್ಲ, ಮಂಜ ನನ್ನೋನು. ಅವ್ನ್ ಕೇಳ್ದಾಗೆಲ್ಲ ನಾನು ದುಡ್ಡು ಕೊಟ್ಟಿವ್ನಿ, ಅವನ್ನ ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ ಅಂದ್ರೆ ಬಿಟ್ಕೊಡಕ್ಕಿಲ್ಲ. ಆಟ ಬಾಯ್ ಮುಚ್ಕೊಂಡು ಸುಮ್ಮನೆ ಕಮ್ಮೈ. ಈಗ 2-3 ದಿನ ಆಯ್ತಾ ನೀನ್ ಪಿರುತಿ ಮಾಡ್ತಾ. ನಂದು ಮಂಜುದು ಇಂಗ್ಲಿಷ್ ಕಾಲದಿಂದ ಇರೋ ಪಿರುತಿ. ನಂದು ನನ್ ಮಂಜುಡಿ ಇರ್ತು ಜನ್ಮದ ಸಂಬಂಧ. ಅವ್ನ್ ಹುಟ್ಟಕ್ಕೂ ಮುಂಚೆನೆ ನಾನನ್ನ ಪ್ರೀತಿ ಮಾಡ್ತಿದ್ದೆ. ನಿಜ ಹೇಳ್ರೆ ನೀವಿಬ್ರು ಅವನ್ನ ಪಿರುತಿ ಮಾಡ್ತಾ ಇದೀರಾ? ಅಲ್ಲ, ನೀವು 3 ಜನನು ಈ ಎಡ್ಬಿಡಂಗಿನ ಮದ್ವೆ ಆಗ್ಬಿಟ್ರೆ ನೆಮ್ಮದಿ ಯಾರಿಗಿರುತ್ತೆ? ರಸ್ತೆಯಲ್ಲಿರೋ ಯಾರಿಗೂ ಇರಲ್ಲ. ನನಗಿರುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗೋ ಟೈಮಲ್ಲಿ ಊದ್ ಬಿಡಕಣ ನೀನ್ ತುತ್ತೂರಿ. ಸರಿ ಸರ್, ನೀವ್ ಹೇಳೋದು ಸರಿನೇ. ನಾನ್ ಬಡ್ವಿ ಈಗಾಗ್ಲೇ 20,000 ರೂಪಾಯಿ ಕೊಟ್ಟಿವ್ನಿ, ಅದನ್ನಾದ್ರೂ ವಾಪಸ್ ಕೊಡ್ಸ್ಬಿಡಿ. ಬಳಗಾರ್ ಭವಾನಿ, 20,000 ಜೊತೆಗೆ ಇನ್ನೂ 1,000 ರೂಪಾಯಿ ಸೇರಿಸಿ 21,000 ರೂಪಾಯಿ ಕೊಟ್ಟು ಬಿಡ್ತೀನಿ. ಬೇಕಾದ್ರೆ ತಗೊಂಡೋಗೋ, ಇಲ್ಲಾಂದ್ರೆ ಇವನೇ ಹತ್ತಕೊಂಡೋಗ. ಏನೋ ಒಳ್ಳೆ ಹುಡ್ಗ, ಮದ್ವೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಲ್ಲೋ, ಅನ್ಕೊಂಡಿದ್ದೆಲ್ಲ ನಡೆಯಲ್ಲ. ಈಗ ನಮ್ಮ ತುತ್ತೂರಿ ಮಂಜಿಗೆ ಯಾವ ರೀತಿ ಸನ್ಮಾನ ಮಾಡೋಣ? ನನಗ್ ಸನ್ಮಾನ ಮಾಡ್ತೀರಾ? ಬರೀ ಸನ್ಮಾನ ಅಲ್ಲ ಕಣೋ, ಅಡ್ಡ ಪಲ್ಲಕ್ಕೆ ಉತ್ಸವನು ಮಾಡ್ತೀವಿ. ನಾನು ಒಬ್ಬನೇ ಮಾಡ್ಲಾ ಮೇಡಮ್ ಅವರೇ? ನಮ್ಮ ಮಂಜು ಮಹಾರಾಜ್ಗೆ ನೀವು ಒಬ್ರೇ ಮಾಡಿದ್ರೆ ಆಗುತ್ತಾ? ಎಲ್ಲರೂ ಸೇರಿ ಮಾಡೋಣ. Ready? 1, 2, 3.